ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನಮ್ಮ ದೇಶ ಪರಮ ವೈಭವ ಸ್ಥಿತಿಗೆ ಹೋಗಬೇಕು, ನಾವೆಲ್ಲರೂ ಉನ್ನತ ಸ್ಥಾನಕ್ಕೆ ಹೋಗಬೇಕು, ನಮ್ಮ ಸ್ಥಿತಿಗತಿಗಳು ಹೆಚ್ಚಿಗೆ ಆಗಬೇಕು, ನಾವು ಸ್ವಾವಲಂಬಿಗಳಾಗಬೇಕು, ನಾವು ಪರಿಶ್ರಮಗಳಾಗಬೇಕು. ಈ ಭಾವನೆ ಪ್ರತಿ ವ್ಯಕ್ತಿಯಲ್ಲಿ ಬರಬೇಕು. ಫ್ರೀಗಳನ್ನು ಅಪೇಕ್ಷೆ ಮಾಡೋದು ಬಿಟ್ಟು ಬಿಡಬೇಕು. ಈ ಫ್ರೀಗಳು ನಮಗೇನು ಅಭ್ಯಾಸ ಹಾಕ್ತಾ ಇದ್ದೇವೆ ಸರ್ಕಾರಗಳು, ಅದರಲ್ಲಿಂದ ನಮ್ಮ ದೇಶ ಇನ್ನೂ ಅಧೋಗತಿಗೆ ಹೋಗ್ತಾ ಇದೆ. ಹೊಸ ರೋಡ್ಗಳಾಗ್ತಾ ಇಲ್ಲ, ಭವನಗಳಾಗ್ತಾ ಇಲ್ಲ, ಶಾಲೆ ಬಿಲ್ಡಿಂಗ್ ಆಗ್ತಾ ಇಲ್ಲ, ಆಸ್ಪತ್ರೆಗಳಾಗ್ತಾ ಇಲ್ಲ, ಕಟ್ಟಡಗಳಾಗ್ತಾ ಇಲ್ಲ, ಯಾವ ಡೆವಲಪ್ಮೆಂಟ್ ಕೆಲಸಗಳಿಲ್ಲ. ಎಲ್ಲ ರೊಕ್ಕನ್ನು ಫ್ರೀ 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 ಕೊಡ್ತಕ್ಕಂಥ ಅಭ್ಯಾಸ ಮಾಡಿ ಜನರನ್ನ ಸೋಮಾರಿ ಮಾಡ್ತಕ್ಕಂಥ ಸರ್ಕಾರಗಳು ಬರ್ತಾ ಇವೆ. ಭಾಳ ಜಾಗೃತಿಯಿಂದ ಇರಬೇಕು. ಈ ಫ್ರೀಗಳ ಬಗ್ಗೆನೇ ಒಂದು ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ. ಅದು ಸ್ವಲ್ಪ ಕಾಲ್ಪನಿಕ ಇರ್ಬೋದು, ಹೆಚ್ಚು ಕಮ್ಮಿ ಇರ್ಬೋದು, ದಯಮಾಡಿ ಕೇಳ್ರಿ. ರಾಜಸೂಯ ಯಾಗ ಮಾಡಿದ ಧರ್ಮರಾಜ 1,00,000 ಜನರಿಗೆ ಭೂಮಿಗಳನ್ನು ದಾನವಾಗಿ ಕೊಟ್ಟ. 16,000 ಜನರು ಬ್ರಾಹ್ಮಣರಿಗೆ ಮುತ್ತು ರತ್ನ ವಜ್ರ ವೈಡೂರ್ಯಗಳು ಕೇಳಿದಷ್ಟು ಕೊಟ್ಟ. ಅದೇ ರೀತಿ ದಿನನಿತ್ಯ 1,00,000 ಜನರು ಊಟ ಮಾಡ್ತಾ ಇದ್ರು. ಇಷ್ಟೆಲ್ಲ ಮಾಡಿದ ಮೇಲೆ ಅಹಂಕಾರ ಬಂದ್ಬಿಡ್ತು ಧರ್ಮರಾಜಗೆ. ನಾನಿಷ್ಟೆಲ್ಲ ದಾನ ಮಾಡಿದ್ದೀನಿ, ನಾನಿಷ್ಟೆಲ್ಲ ಕೊಟ್ಟಿದ್ದೀನಿ, ನನ್ನ ರಾಜ್ಯದ ಜನರಿಗೆ ನಾನು ಇದೆಲ್ಲ ಫ್ರೀ ಕೊಟ್ಟಿದ್ದೀನಿ, ಫ್ರೀ 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 ಎಲ್ಲ. ಅವಾಗ ಕೃಷ್ಣಗೆ ಅನಿಸ್ತು ಇದಕ್ಕೆ ಸ್ವಲ್ಪ ಅಹಂಕಾರ ಬಂದದ, ಇದರ ಸಲುವಾಗಿ ಇದನ್ನ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಕರ್ಕೊಂಡು ಹೋದ. ಪಾತಾಳ ಲೋಕಕ್ಕೆ ಹೋದ. ಬಲಿ ಚಕ್ರವರ್ತಿ ಹತ್ರ ಹೋದ. ಬಲಿ ಬಂದು ಕೃಷ್ಣಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅವಾಗ ಬಲಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನ, ನನ್ನಿಂದ ಯಾರು ಬಂದಿದ್ದಾರೆ ನೋಡು. ಇದನ್ನ ಹೆಸರು ಧರ್ಮರಾಜ. ಯುಧಿಷ್ಠರ ಹಸ್ತಿನಾಪುರಕ್ಕೆ ರಾಜ ಆಯ್ತ. ಅವಾಗ ಬಲಿ ಚಕ್ರವರ್ತಿ ಹೇಳ್ತಾನ, ನಾನು ಇಂಥ ಪಾಪಿಯ ಮುಖವನ್ನು ನೋಡುವುದಿಲ್ಲ. ಆಶ್ಚರ್ಯ ಧರ್ಮರಾಜಗೆ. ನಾನಿಷ್ಟೆಲ್ಲ ದಾನ ಧರ್ಮ ಮಾಡಿದ್ದೀನಿ, 1,00,000 ಜನರಿಗೆ ಭೂಮಿ ಕೊಟ್ಟಿದ್ದೀನಿ, ಮುತ್ತು ರತ್ನ ವಜ್ರ ವೈಡೂರ್ಯ ಕೊಟ್ಟಿದ್ದೀನಿ, ನಾನು ಪಾಪಿ ಅಂತಾನ, ನನ್ನ ಮುಖ ನೋಡೋದಿಲ್ಲ ಅಂತಾನ. ಏನು ಕಾರಣ ಅಂಥೇಳಿ ಸ್ವಲ್ಪ ಆಶ್ಚರ್ಯದಿಂದ ಕೇಳಿದ್ರೆ ಅವಾಗ ಬಲಿ ಹೇಳ್ತಾನ, ಈತ 1,00,000 ಜನರಿಗೆ ಭೂಮಿ ದಾನ ಕೊಟ್ಟಿದ್ದಾನೆ ನಿಜ, 16,000 ಬ್ರಾಹ್ಮಣರಿಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಕೊಟ್ಟಿದ್ದಾನೆ ನಿಜ, ದಿನ 1,00,000 ಜನರು ಊಟ ಮಾಡಿದ್ದಾರೆ ನಿಜ. ಅಂದ್ರೆ ಈತನ ರಾಜ್ಯದಲ್ಲಿ ಇಷ್ಟು ಇನ್ನ ಬಡವರಿದ್ದಾರ, ಇಷ್ಟು ಇನ್ನ ನಿರ್ಗತಿಕರಿದ್ದಾರ, ಇಷ್ಟು ಇನ್ನ ಜನರು ದರಿದ್ರರಾಗಿದ್ದಾರ. ಕಾರಣ ಅದನ್ನೆಲ್ಲ ತಗೊಳ್ತಾ ಇದ್ದಾರೆ. ನನ್ನ ರಾಜ್ಯದಲ್ಲಿ ಯಾವನೂ ₹1 ರೊಕ್ಕನ ಕೊಡ್ತೀನಿ ಅಂದ್ರೆ ತಗೊಂಬೋದಿಲ್ಲ. ನಮ್ಮ ತಂದೆಯ ಶ್ರಾದ್ದಕ್ಕೆ ಊಟಕ್ಕೆ ಕರೆದ್ರೆ ಸಹಿತ ಒಬ್ಬ ಬ್ರಾಹ್ಮಣರು ಬರೋದಿಲ್ಲ. ಅವ್ರು ಹೇಳ್ತಾರ, ರಾಜನ ಅನ್ನ ತಿಂದ್ರೆ ತೇಜ ಕಮ್ಮಾಗ್ತದ, ನಾವು ಬರೋದಿಲ್ಲ ಅಂತ ಹೇಳ್ತಾರ. ಕೆಲವರು ಹೇಳ್ತಾರ, ನಾವು ಪರಾನ್ನ ಊಟ ಮಾಡೋದಿಲ್ಲ ಅಂತ ಹೇಳಿ. ಯಾರಿಗೂ ಏನು ಕೊಟ್ಟರು ತೊಗೊಂಬೋದಿಲ್ಲ. ರಾಜ ನಮ್ಗೇನು ಬೇಕಾಗಿಲ್ಲ, ನಾವು ಸ್ವತಃ ದುಡಿದು ತಿಂತೀವಿ, ನಾವು ಸ್ವಾವಲಂಬಿಗಳಾಗ್ತೀವಿ, ನಿಮ್ದೇನೂ ಬೇಕಾಗಿಲ್ಲ ಅಂತಾರ. ಇಷ್ಟಾಗಿ ಒಂದು ಹಿಡಿ ದಾಣಿಗಳನ್ನು ಒಯ್ದು ಪಾರಿವಾಳಕ್ಕೆ ಹಾಕಿದ್ರೆ ಅವು ಪಾರಿವಾಳಗಳ ಸಹಿತ ನೋಡಿ ವಾಪಸ್ ಹೋಗ್ತಾವ. ಫ್ರೀ ಆಗಿ ಬಂದಿದ್ದು ನಾವು ತಿಂಬೋದಿಲ್ಲ, ನಾವು ಹುಡುಕಾಡ್ಕೊಂಡು ಅಡವಿಯಲ್ಲಿ ತಿಂತೀವಿ ಹೊರತು ರಾಜನ ಫ್ರೀ ಬೇಕಾಗಿಲ್ಲ ಅಂಬಷ್ಟು ಪಾರಿವಾಳಗಳ ಸಹಿತ ಸ್ವಾಭಿಮಾನಿ ಇದ್ದವ. ಯಾರಿಗೂ ಏನೂ ಬೇಕಾಗೋದಿಲ್ಲ, ಯಾರೂ ಏನೂ ತೊಗೊಂಬೋದಿಲ್ಲ. ಆದರೆ ಈ ಧರ್ಮರಾಜನ ರಾಜ್ಯದಲ್ಲಿ ಲಕ್ಷಾಂತರ ಜನರು ಇನ್ನೂ ದರಿದ್ರಿದ್ದಾರ. ಭೂಮಿ ಕೊಡಂತಾರ, ಊಟ ಕೊಡಂತಾರ, ಮುತ್ತುರತ್ನ ಕೊಡಂತಾರ. ಅಂದರೆ ಈ ದರಿದ್ರ ರಾಜ ಈತನ ಮುಖ ಸಹಿತ ನೋಡಬಾರ್ದು ಅಂತೇಳಿ. ಇದು ಕಥೆ ಇರ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ನೋಡ್ರಿ ಇದರ ನೀತಿ ನೋಡ್ರಿ. ಅಂದರೆ ಜನರು ಇಷ್ಟು ಸ್ವಾಭಿಮಾನಿಗಳಿದ್ದಾರೆ, ನಮಗೇನೂ ಬೇಕಾಗಿಲ್ಲ, ಸರ್ಕಾರಲಿಂದ ಏನೂ ಬೇಕಾಗಿಲ್ಲ, ರಾಜನಿಂದ ಏನೂ ಬೇಕಾಗಿಲ್ಲ ಅಂಬ ಒಂದು ಅಭಿಮಾನ ಏನದ ಅದು ಜನರಲ್ಲಿ ಬರಬೇಕು. ನೀವು ಗುಜರಾತಿ ಜನರಲ್ಲಿ ಕೆಲವು ಸಾಂಪ್ರದಾಯ ಜನರಿದ್ದಾರೆ, ಅವರು ತಮ್ಮ ಸ್ವಂತ ಮಗಳಿಗೆ, ಲಗ್ನ ಆದ ಮಗಳ ಮನೆಗೆ ಹೋದರೂ ಊಟ ಮಾಡೋದಿಲ್ಲ. ಒಂದು ವೇಳೆಗೆ ಊಟ ಮಾಡಬೇಕಾದ್ರೆ ತಟ್ಟೆ ಕೆಳಗೆ ಒಂದು ₹100 ಇಡ್ತಾರೆ. ಅವ್ರು ಗುರ್ತಿಲ್ದಂಗೆ ಊಟ ಆದ ನಂತರ ತಟ್ಟೆ ತೆಗೆಯೋರಿಗೆ ಆ ₹100 ಸಿಗಬೇಕು, ಇನ್ನೊಬ್ಬರದ್ದು ಫ್ರೀ ಊಟ ಮಾಡಬಾರ್ದು ಅಂಬೋದು. 12ನೇ ಶತಮಾನದಲ್ಲಿ ಸಂತ ಬಸವೇಶ್ವರರು ಕಾಯಕವೇ ಕೈಲಾಸ, ನೀನು ಏನು ಕಾಯಕ ಮಾಡ್ತೀಯ ಅದು ಕೈಲಾಸ, ಅದೇ ನಿನ್ನ ಧರ್ಮ, ಕಾಯಕ ಮಾಡಿ ತಿನ್ನು, ಫ್ರೀಯಾಗಿ ಏನು ತಿನ್ಬೇಡ್ರಿ. ಸಂತ ಬಸವೇಶ್ವರ ಆಸ್ಥಾನದಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. ಸಲ್ಕಿ ಹಿಡ್ಕೊಂಡು ಕೆಲಸ ಮಾಡು, ಹೊಲದಲ್ಲಿ ಕೆಲಸ ಮಾಡು, ಬುಟ್ಟಿ ಹಣಿ, ಚಪ್ಪಲಿ ಹೊಲಿ, ಏನಾದರೂ ಮಾಡು, ಏನಾದರೂ ಮಾಡಿ ಊಟ ಮಾಡೋ ಹೊರತು ಫ್ರೀಯಾಗಿ ಊಟ ಮಾಡೋದಿಲ್ಲ. ಅನುಭವ ಮಂಟಪ ಮಾಡಿ, ಪಾರ್ಲಿಮೆಂಟ್ ಮಾಡಿ, ಆವಾಗಿನ ಕಾಲಕ್ಕೆ ಎಲ್ಲ ಜನರನ್ನು ಅದರಲ್ಲಿ ಕೂಡಿಸೇನಪ್ಪ ಅಂತಂದ್ರೆ ನಮ್ಮ ಪರಿಪಾಲನೆ ಹೇಗಿರ್ತದೆ ಅಂತೇಳಿ ತೋರಿಸಿದವರು ಮಹಾನ್ ಸಂತರು ಸಂತ ಬಸವೇಶ್ವರರು. ಅವರು ಊಟ ಮಾಡುವಾಗ ಹೇಳ್ತಿದ್ರು, ತಟ್ಟೆಯಲ್ಲಿ ಊಟ ಅನ್ನ ನಿನ್ನ ಬಾಯಲ್ಲಿ ಹೋಗೋ ಕಲ್ಕ ಇದು ನಿನ್ನ ಬೆವರಿಂದ ಬಂದಿದ್ದ, ಇನ್ನೊಬ್ಬರ ಕಣ್ಣೀರಿಂದ ಅಥವಾ ಫ್ರೀಯಾಗಿ ಬಂದಿದ್ದ ನೋಡಿ ಊಟ ಮಾಡು. ಕೇವಲ ನೀನು ಸ್ವಾಭಿಮಾನದಿಂದ ನೀನು ಮೆಹನತ್ ಮಾಡಿ ನೀನು ದುಡಿದಿದ್ರೆ ಮಾತ್ರ ಅದನ್ನು ಊಟ ಮಾಡು, ಇಲ್ಲಾಂದ್ರೆ ಮಾಡಬೇಡ ಅಂಥೇಳಿ ಸಂತ ಬಸವೇಶ್ವರರು ಹೇಳ್ತಿದ್ರು. ಇದು ನಾವೆಲ್ಲ ಕಲಿಬೇಕು. ನಿಮಗೇನು ಲಾಭ? ಒಂದು ವರ್ಷದಲ್ಲಿ ನೀವು ಫ್ರೀ ಅಕ್ಕಿ, ಫ್ರೀ ಪೆನ್ಷನ್, ಫ್ರೀ ಇದು ಎಲ್ಲ ತೊಗೊಂಡ್ರೆ ₹1,00,000 ಲಾಭ ಹೊಂದಬಹುದು. ಆ ಸರ್ಕಾರ ಇರೋದ್ರಾಗ ನೀವು 1,00,000 ಲಾಭ ಹೊಂದಬಹುದು
ವರ್ಷ ಒಂದು 20,000 ಇದ್ದರೆ 5 ವರ್ಷಕ್ಕೆ 1 ಲಕ್ಷ. ಒಂದು ಸಲ ನಿಮ್ಮ ತಾಯಿ ತಂದೆ ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರಾದರೂ ಬಿಮಾರ್ ಬಿದ್ದು ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳು ಹೋದ್ರೆ 5-6 ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ. ನೀವು ತೊಗೊಂಡಿದ್ದ ಲಾಭ 5 ವರ್ಷದಲ್ಲಿ 1 ಲಕ್ಷ, ಒಂದು ಸಲ ಹಾಸ್ಪಿಟ್ಲಿಗೆ ಹೋದ್ರೆ ಕೊಡೋದು 5 ಲಕ್ಷ. ನಿಮ್ಮ ಮಕ್ಕಳಿಗೆ LKGಗೆ ಅಡ್ಮಿಷನ್ ಕೊಡಿಸ್ಬೇಕಾದ್ರೆ 1 ಲಕ್ಷ ರೂಪಾಯಿ ಬೇಕಾಗ್ತದೆ. ಕಾರಣ ವಿದ್ಯಾ ಮತ್ತು ವೈದ್ಯ ಇವು ಎರಡನ್ನೇ ಫ್ರೀ ಕೇಳಬೇಕು, ಉಳಿಕಿದ ಯಾವುದನ್ನೂ ಫ್ರೀ ಕೇಳಬಾರ್ದು. ಆಸ್ಟ್ರೇಲಿಯಾದಲ್ಲಿ ಒಂದು ಕಾರ್ಡ್ ಕೊಡ್ತಾರೆ, ಅಲ್ಲಿ ಪ್ರಜರಿ ಆಸ್ಟ್ರೇಲಿಯಾದಲ್ಲಿ ಎಲ್ಲಿ ಹೋದ್ರೂ ಕೂಡ ಯಾವುದೇ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಹೋಗಿ ನಿಮ್ಗೆ ಏನಾದರೂ ಇತ್ತಂದ್ರೆ ಇಮಿಡಿಯೇಟ್ ಅಡ್ಮಿಷನ್ ತೊಗೊಂಡ್ಬಿಟ್ರೆ ಆ ಕಾರ್ಡ್ ತೋರಿಸ್ಬಿಟ್ರೆ ಎಲ್ಲ ಫ್ರೀ, ಉಚಿತವಾಗಿ ನಿಮಗೆ ಆ ಕಾರ್ಡ್ ತೋರಿಸ್ಬಿಟ್ರೆ ನಿಮಗೆ ಎಜುಕೇಷನ್ ಫ್ರೀ, ವಿದ್ಯೆ ಮತ್ತು ಉದ್ಯೋಗ ಫ್ರೀ, ಉಳುಕಿ ಯಾವುದನ್ನು ಫ್ರೀ ಕೊಡೋದಲ್ಲ, ಎಲ್ಲದರ ಮೇಲೆ ಟ್ಯಾಕ್ಸ್ ಹಾಕಿದೆ ಸರ್ಕಾರ. ಅಂತಹ ಸರ್ಕಾರಗಳು ಬರಬೇಕು. ಈ ಫ್ರೀಗಳ ಅಭ್ಯಾಸ ಬಿದ್ದದ ಈ ಮೆಂಟಾಲಿಟಿ ಹೋಗಬೇಕು, ಈ ಮನಸ್ತತ್ವ ಹೋಗಬೇಕು. ನನಗೇನು ಕೊಡ್ತಿದ್ದಿ ದರಿದ್ರ ಲಕ್ಷಣ. ಎಲ್ಲರೂ ನಿರ್ಗತಿಕರಿಲ್ಲ, ಪೆನ್ಷನ್ ತಗೊಳ್ತಾರೆ. ನಮ್ಮ ಗ್ರಾಮಗಳಲ್ಲಿ ಸದ್ಯ ಒಂದೊಂದು ಊರಿಗೆ 700-800 ಸಾವಿರ ಪೆನ್ಷನ್ ಬರ್ತದೆ. ಅವ್ರ ಮಕ್ಕಳಿಗೆ 20 ಎಕರೆ ಭೂಮಿ ಇರ್ತದೆ, ಇನ್ನೊಬ್ಬ ಮಗ ಎಂಪ್ಲಾಯ್ ಇರ್ತಾನೆ, ಎಲ್ಲರೂ ಇರ್ತಾರೆ. 60 ವರ್ಷ ಆಗಿದ್ರೆ ವೃದ್ಧಾಪ್ಯ ಪೆನ್ಷನ್ ಬರ್ತಿದ್ರೆ ಅಂತೇಳಿ ತೊಗೊಂಡ್ಬಿಡ್ತಾರೆ. ಇದು ತಗೊಳ್ತಕ್ಕಂಥ ಏನು ಅಭಿಮಾನ, ಇದು ದುರಭಿಮಾನದ ಇದು ಹೋಗಬೇಕು. ನನ್ನ ದೇಶ, ನನ್ನ ರಾಷ್ಟ್ರ ಮುಂದಕ್ಕೆ ಬರಬೇಕು. ನಮ್ಮಲ್ಲಿ ರೋಡ್ ಚೆನ್ನಾಗಾಗಬೇಕು, ನಮ್ಮೂರಿಗೆ ಹಾಸ್ಪಿಟ್ಲ್ ಆಗಬೇಕು, ನಮ್ಮೂರಾಗ ಒಂದು ಕಾಲೇಜ್ ಆಗಬೇಕು, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಆಗಬೇಕು. ಅಂಥ ಒಂದು ಸರ್ಕಾರ ಬರಬೇಕೆಂಬ ಭಾವನೆ ಪ್ರಜರಲ್ಲಿ ಬರಬೇಕು. ಏನನ್ನ ಮಾಡಲಿ, ಯಾರನ್ನ ಬರಲಿ, ಹಾಳಾಗಿ ಹೋಗಲಿ, ರಾಜ್ಯ ನನಗೆ ಮಾತ್ರ ಫ್ರೀ ಕೊಡು, ನನಗೆ ಬಸ್ನಲ್ಲಿ ಫ್ರೀ ಕೊಡು, ನನಗೆ 2,500 ರೂಪಾಯಿ ತಿಂಗಳ ಫ್ರೀ ಕೊಡು, ನನಗೆ ಬಟ್ಟೆಗಳನ್ನು ಫ್ರೀ ಕೊಡು, ನನಗೆ ಅಕ್ಕಿ ಫ್ರೀ ಕೊಡು, ನನಗೆ ಇನ್ನೊಂದು ಫ್ರೀ ಕೊಡು. ಈ ಫ್ರೀ ಕೇಳ್ತಕ್ಕಂಥ ಮನಸ್ತತ್ವ ಎಲ್ಲಿವರೆಗೆ ಹೋಗೋದಿಲ್ಲೋ ಅಲ್ಲಿವರೆಗೆ ನಮ್ಮ ರಾಜ್ಯಗಳು ಉದ್ಧಾರ ಆಗೋದಿಲ್ಲ, ಅಲ್ಲಿ ನಮ್ಮ ಮುಂದಿನ ಪೀಳಿಗೆ ಉದ್ಧಾರ ಆಗೋದಿಲ್ಲ, ನಮ್ಮ ರಾಜ್ಯಗಳು ಅದೇ ಸ್ಥಿತಿಯಲ್ಲಿರ್ತಾವ. ಅದಕ್ಕೆ ಈ ಬಲಿ ಚಕ್ರವರ್ತಿ ಕಥೆಯನ್ನು ಕೃಷ್ಣ ಧರ್ಮರಾಜನಿಗೆ ಹೇಳಿಸಿದ್ದು. ಅಂದರೆ ಕೃಷ್ಣ ಪರಮಾತ್ಮ ಸಹಿತ ಈ ಫ್ರೀಗಳಿಗೆ ವಿರುದ್ಧ ಇದ್ದ. ಎಲ್ಲರೂ ದುಡ್ಡು ತಿನ್ನಬೇಕು, ಎಲ್ಲರೂ ಮೆಹನತ್ ಮಾಡಬೇಕು, ಎಲ್ಲರೂ ಕಷ್ಟಪಡಬೇಕು, ಉಚಿತವಾದಂಥದ್ದು ಯಾರೂ ಅಪೇಕ್ಷೆ ಮಾಡಬಾರ್ದು. ಇದು ನಾವೆಲ್ಲರ ಅಭ್ಯಾಸ ಇಟ್ಕೊಂಡು. ಭಾರತ್ ಮಾತೆಗೆ ಜೈ. ಎಲ್ಲರಿಗೂ ನಮಸ್ಕಾರ.